ಕನ್ನಡಿಗ ಕೆಂಪೇಗೌಡ ಕಟ್ಟಿದ ಬೆಂಗಳೂರು ಇದೀಗ ಎತ್ತ ಸಾಗ್ತಾ ಇದೆ. यार एक बात बताओ, तुम हमेशा कहते रहते हो यू नॉर्थ ईस्ट गो बैक. सच में अगर हम सारे उठकर बैंगलोर से चले गए, तुम्हारा शहर ना खाली हो जाएगा. ಕನ್ನಡಿಗರು ಕನ್ನಡಿಗರ ನೆಲವನ್ನೇ ಬಿಟ್ಟು ಕೊಡುವಷ್ಟು ವಿಶಾಲ ಹೃದಯದವರಾದ್ರ. ಬೆಂಗಳೂರಿನಲ್ಲಿ ಕನ್ನಡಿಗರೇ ಅಲ್ಪಸಂಖ್ಯಾತರ. ಬೆಂಗಳೂರಿನಲ್ಲಿ ನಿಜಕ್ಕೂ ಏನಾಗ್ತಿದೆ? ಕನ್ನಡಿಗರ ಕಣ್ಣಿಗೆ ಈ ಸಮಸ್ಯೆಗಳು ಏಕೆ ಕಾಣಿಸ್ತಿಲ್ಲ? मतलब तुम्हारे सारे पीजी खाली हो जाएंगे पहले तो, ठीक है? जो पैसा तुम कमाते हो वो मिलेगा नहीं. कोरमंगला के सारे क्लब्स खाली हो जाएंगे भाई. जितनी भी सोनी सोनी लड़कियां पंजाबी म्यूजिक पे नाचती हैं फिर नहीं दिखेंगी वहाँ पर. सोच समझ के बोला करो यार, कहीं तुम्हारी विश पूरी हो गई ना भाई, पूरी रौनक चली जाएगी, सुन्न पै जाएगी बैंगलोर में. ಸ್ನೇಹಿತರೆ, ನಮ್ಮಲ್ಲೊಂದು ಮಾತಿದೆ, ಮನೆಗೆ ಬಂದ ಅತಿಥಿಯನ್ನ ಸತ್ಕರಿಸಿ ಕಳಿಸಬೇಕು ಅಂತ. ಆದ್ರೆ ಬೆಂಗಳೂರಿನ ಇತ್ತೀಚಿನ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ರೆ ಬೆಂಗಳೂರಿಗೆ ಕೆಲಸಕ್ಕೆಂದು ಅತಿಥಿಗಳಂತೆ ಬಂದಂತಹ ಅದೆಷ್ಟೋ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಜನರು ಇಂದು ಇಡೀ ಬೆಂಗಳೂರನ್ನೇ ಆಕ್ರಮಿಸಿದ್ದಾರೆ. ಇದೇ ರೀತಿ ಮುಂದುವರಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ನೆಲದಲ್ಲಿ ಕನ್ನಡಿಗರೇ ಅತಿಥಿಗಳಾಗುತ್ತಾರೆ ಎನ್ನುವಂತಹ ಭಯ ಕಾಡ್ತಾ ಇದೆ. ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗುತ್ತದೆ ಎಂದು ನೋಡಿದ್ರೆ ಅದು ಕೂಡ ಇಲ್ಲ. ಐಟಿ ಹಬ್ ಆಗಿರುವ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಬಹುರಾಷ್ಟ್ರೀಯ ಕಂಪನಿಗಳು ಹೆಚ್ಚಾಗ್ತಾ ಇದ್ರೂ ಕೂಡ ಕನ್ನಡೇತರರಿಗೆ ಉದ್ಯೋಗಾವಕಾಶಗಳೇ ಜಾಸ್ತಿ ಸಿಗ್ತಾ ಇದೆ. ಹೀಗಾಗೋದ್ರಿಂದ ಕನ್ನಡ ನೆಲದಲ್ಲಿ ಕನ್ನಡಿಗರಿಗೆ ಹಿನ್ನಡೆ ಉಂಟಾಗ್ತಾ ಇದೆ. ಇದರಿಂದಾಗಿ ಕನ್ನಡದ ಅಸ್ಮಿತೆಗೆ ಧಕ್ಕೆಯಾಗ್ತಾ ಇರುವುದು ನಿಜಕ್ಕೂ ಬೇಸರದ ಸಂಗತಿ. ಇನ್ನು ಕನ್ನಡದ ಅಸ್ಮಿತೆಗೆ ಧಕ್ಕೆ ತಂದು ಕನ್ನಡಿಗರ ಉದ್ಯೋಗಗಳನ್ನೇ ಕಸಿದುಕೊಳ್ತಾ ಇರುವಂತಹ ಕನ್ನಡೇತರರು ಅಫ್ಕೋರ್ಸ್ ಬದುಕ್ತಾ ಇರುವಂತದ್ದು ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ತಾ ಇರೋದು ಕೂಡ ಕನ್ನಡ ನಾಡಿನಲ್ಲಿ. ವರ್ಷಾನುಗಟ್ಟಲೆ ಕೆಲಸ ಮಾಡಿ ಇಲ್ಲಿಯೇ ಶಾಶ್ವತವಾದ ನೆಲೆಯನ್ನ ಹುಡುಕಿ ಕರುನಾಡಿನ ರಾಜಧಾನಿಯನ್ನ ಆಕ್ರಮಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿಗೆ ಬಂದು ಕನ್ನಡವನ್ನ ಕಲಿಯಲ್ಲ ಅನ್ನುವಂತಹ ಅವರ ಮನಸ್ಥಿತಿ, ಸೊಕ್ಕಿನ ಮಾತುಗಳಿಂದ ಕನ್ನಡಿಗರನ್ನೇ ಕೀಳಾಗಿ ನೋಡ್ತಾ ಇದ್ದಾರೆ. ಕಡೆ ಪಕ್ಷ ಕನ್ನಡ ಭಾಷೆಗೂ ಗೌರವ ಕೊಡೋದು ಒಂದು ಸಾಮಾನ್ಯ ಸೌಜನ್ಯ ಅನ್ನುವುದನ್ನು ಕೂಡ ಮರೆತಿದ್ದಾರೆ. ಇನ್ನು ಇಷ್ಟೆಲ್ಲ ನೋಡಿಯೂ ಸುಮ್ಮನಿರುವಂತಹ ನಮ್ಮ ಕನ್ನಡಿಗರು ಇದು ನಮ್ಮ ದುರ್ದೈವವೆಂದು ಸುಮ್ಮನಾಗುತ್ತಿದ್ದಾರೆ. ಕನ್ನಡಿಗರೇ, ಮುಖ್ಯವಾಗಿ ನಾವೆಲ್ಲರೂ ಗಮನಿಸಬೇಕಾಗಿರೋದು ಕನ್ನಡಕ್ಕೆ ಸಮಸ್ಯೆ ಇರುವಂತದ್ದು ಬೆಂಗಳೂರಿನಲ್ಲಿ ಮಾತ್ರ ಅನ್ನುವುದನ್ನ. ಕೆಲ ಗಡಿ ಪ್ರದೇಶಗಳನ್ನ ಹೊರತುಪಡಿಸಿ ಬಹುತೇಕ ಕರ್ನಾಟಕದಾದ್ಯಂತ 99% ಶುದ್ಧ ಕನ್ನಡವನ್ನೇ ಉಪಯೋಗಿಸಲಾಗ್ತದೆ. ಬೇರೆ ಭಾಷೆ ಮಾತನಾಡಿದರೆ ಅರ್ಥವೂ ಆಗದಂತಹ ಪರಿಶುದ್ಧ ಕನ್ನಡಿಗರು ಕೂಡ ಇದ್ದಾರೆ. ಬೆಂಗಳೂರಿನಲ್ಲಿ ತಮಿಳು, ತೆಲುಗು, ಬಂಗಾಳಿ, ಮರಾಠಿ, ಮಲಯಾಳಿ ಭಾಷೆಗಳಷ್ಟು ಮರ್ಯಾದೆ ಕನ್ನಡಕ್ಕೆ ಸಿಗುತ್ತಿಲ್ಲ. ಕನ್ನಡದ ಬಳಕೆ ವಿರಳವಾಗಿರುವುದೇ ಇದಕ್ಕೆಲ್ಲ ಕಾರಣ. ಅನ್ಯ ಭಾಷಿಗರಲ್ಲೂ ಅವರದ್ದೇ ಭಾಷೆಯಲ್ಲಿ ಮಾತನಾಡುವ ಕನ್ನಡಿಗರ ಉದಾರವಾದ ಮನೋಭಾವನೆ ಕನ್ನಡದ ಅಳಿವಿಗೆ ಕಾರಣವಾಗ್ತಾ ಇದೆ. ಕನ್ನಡಿಗರು ಕನ್ನಡ ಭಾಷೆಯನ್ನ ಉಳಿಸಬೇಕಾದ್ರೆ ಯಾರ ಮೇಲೂ ಯುದ್ಧ ಮಾಡುವಂತಹ ಅನಿವಾರ್ಯತೆ ಇಲ್ಲ. ಬದಲಾಗಿ ಕನ್ನಡಿಗರು ಬೇರೆ ಭಾಷೆಯ ಮೋಹಕ್ಕೆ ಬಲಿಯಾಗದೆ ಹುಟ್ಟುವ ಮಕ್ಕಳನ್ನು ಅನ್ಯ ಆಂಗ್ಲ ಭಾಷೆಯಲ್ಲಿ ಮಾತನಾಡಿಸದೆ ಕನ್ನಡ ಭಾಷೆಯನ್ನ ಪ್ರಥಮ ಆದ್ಯತೆಯಾಗಿಸಿದರೆ ಮಾತ್ರ ಕನ್ನಡ ನಾಡಿನಲ್ಲಿ ಉಳಿಯಲು ಸಾಧ್ಯ. ಪ್ರತಿಯೊಬ್ಬ ಕನ್ನಡಿಗನ ಮನೆಯಿಂದಲೂ ಬದಲಾವಣೆ ಅಗತ್ಯವಿದೆ. ಬದಲಾವಣೆ ಎಂಬುದು ಕನ್ನಡದ ಉಳಿವಿಗಷ್ಟೇ.